ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂತಾನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇದು ಬಂದು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ. ಹಾಗೆ ಸುಮ್ಮನೆ ಮೇಲ್ಗಡೆ ಟೆರೆಸಲ್ಲಿ ವಾಕ್ ಮಾಡೋಣ ಅಂತ ಬಂದಾಗ ಇಲ್ಲಿ ಇರುವೆಗಳು ಬರೋದು ನೋಡ್ತಿದ್ದೆ. ಇಲ್ಲಿ ಏನಿದೆ ಇರುವೆಗಳು ಹತ್ಕೊಳೋಕ್ಕೆ ಅಂತ ನಾನು ತೆಗ್ದು ನೋಡಿದ್ರೆ ಈ ರೀತಿಯಾಗಿದೆ. ಏನೋ ಗೂಡು ಕಟ್ಟಿದೆ, ಏನು ಪಕ್ಷಿ ಏನು ಅಂತ ನನಗೆ ಗೊತ್ತಿಲ್ಲ. ಅದರಲ್ಲಿ ಒಂದು ಮೊಟ್ಟೆ ಇದೆ, ಸಣ್ಣದಾಗಿ ಒಂದೇ ಒಂದಿದೆ. ಅಲ್ಲಿ ಏನು ಆಶ್ಚರ್ಯ ಅಂದರೆ ಅಲ್ಲಿ ಚಾಪೆ ಇಟ್ಟಿದ್ವಲ್ಲ ಮೇಲ್ಗಡೆ, ಅಲ್ಲಿ ಜಾಗ ಒಂದು ಸ್ವಲ್ಪನೇ ಇರೋದು. ಆ ಜಾಗದಲ್ಲಿ ಆ ಪಕ್ಷಿ ಹೋಗಿ ಯಾವ ರೀತಿಯಾಗಿ ಏನಂತಾರೆ ಅದು ಗೂಡು ಕಟ್ಟೋದಕ್ಕೆ ಏನೇನು ಬೇಕೋ ಎಲ್ಲ ತೊಗೊಂಬಂದು ಎಷ್ಟು ಚೆನ್ನಾಗಿ ಕಟ್ಟಿದೆ ಅಲ್ವಾ. ನನಗಂತೂ ನೋಡೋದಕ್ಕೆ ಆಶ್ಚರ್ಯ ಅನಿಸ್ತು. ಆಮೇಲೆ ಅದಕ್ಕೆ ಇರುವೆ ಬೇರೆ ಹತ್ಬಿಟ್ಟಿತ್ತು. ನಾನು ಇದರಲ್ಲಿ ಏನಾದರೂ ಇದೆಯಾ ಇಲ್ಲ ಏನು ಅಂತ ನನಗೆ ಗೊತ್ತೇ ಆಗಲಿಲ್ಲ. ಸೊ ಅದನ್ನು ಹಂಗೆ ಮಡ್ಗೋದಾ ಇಲ್ಲ ಬಿಸಾಕೋದಾ ಅಂತ ಹೇಳಿ, ಸೊ ನಾನು ನಮ್ಮಮ್ಮ ಬಂದಮೇಲೆ ಕೇಳಿ ಅವ್ರು ಏನು ಮಾಡ್ತಾರೋ ಮಾಡಲಿ ಅಂತ ಸುಮ್ಮನೆ ಆಗಿದ್ದೆ. ಒಂದೇ ಒಂದು ಮೊಟ್ಟೆಗಿದೆ. ನಾನೆಲ್ಲೋ ಗುಬ್ಬಚ್ಚಿ ಮೊಟ್ಟೆನ ನನಗೆ ಗೊತ್ತೂ ಇಲ್ಲ, ಸರಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿ ಬಂದೆ. ಇನ್ನು ನನ್ನ ಮಗಳು ಏನು ಮಾಡಿದ್ದಾಳೆ ಅಂದರೆ ಬೆಳಗ್ಗೆನೇ ಎದ್ದು ಮನೆಯಲ್ಲಿ ಕಾಲು ನಿಲ್ಲಲ್ಲ ಮಗ್ಗಿಗೆ. ಸರಿನಾ, ಅಲ್ಲಿ ಕಾಣ್ತಿದ್ದೆಲ್ಲ ಒಂದು ವೈಟ್ ಕಲರ್ ಬಿಲ್ಡಿಂಗು, ಅವ್ರ ಮನೆಗೆ ನಮ್ಮ ಮನೆಗೆ ಅಮ್ಮ ಓಡಾಡ್ತಿರ್ತಾರೆ. ಅವಾಗ ಅವಳನ್ನ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಈವ್ನಿಂಗ್ ಟೈಮಲ್ಲಿ. ಸುಮ್ಮನೆ ಮನೆಯಲ್ಲೇ ಇರ್ತಾಳಲ್ಲ, ಅವ್ರ ಮನೇಲಿ ಒಂದು ಹುಡುಗ ಇದ್ದಾನೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ಳಿ ಅಂತ ನಮ್ಮಮ್ಮ ಕರ್ಕೊಂಡು ಹೋಗೋರು. 2 ದಿವಸ ಕರ್ಕೊಂಡೋಗಿದ್ರು ಅಷ್ಟೇನೆ. 3ನೇ ದಿವಸಕ್ಕೆ ಅವಳೇನೆ ಬೆಳಿಗ್ಗೆನೇ ಎದ್ದು ಒಂದು ಬ್ಯಾಗ್ ಇದೆ ಅವಳದು, ನನ್ನ ತಮ್ಮಂದದು, ಬಟ್ ಅದು ನಂದು ಅಂತ ಅವಳು ಹಾಕೊಂಡು ಓಡಾಡ್ತಿರ್ತಾಳೆ. ಸೊ ಆ ಬ್ಯಾಗ್ನ ಹಾಕ್ಕೊಂಡು ನಮ್ಮಮ್ಮನ ಫೋನು ಆ ಬ್ಯಾಗ್ ಒಳಗಡೆ ಇಟ್ಕೊಂಡು ಹೋಗ್ತಾವಳೆ ನೋಡಿ. ಸೀದಾ ಮನೆಗೆ ಬರೋದು ಬಿಟ್ಟು ಆ ಕಡೆ ಏನೋ ಸೈಡಿಗೆ ಹೋದ್ಲು, ತಿರ್ಗಾ ಯೂಟರ್ನ್ ತೊಗೊಂಡು ಈ ಕಡೆ ಬರ್ತಿದ್ದಾಳೆ. ಸೊ ನಾನು ನೋಡ್ತಾಯಿದ್ದೆ ಏನು ಮಾಡ್ತಾವಳೆ ಇರು ನೋಡೋಣ ಅಂತೇಳ್ಬಿಟ್ಟು. ಆಮೇಲೆ ತಿರ್ಗಾ ಎತ್ತನ ಹೋದರೆ ಹುಡ್ಕೊಂಬರೋ ಯಾರಪ್ಪ ಅಂತ ಹೇಳಿ ನೋಡ್ತಾ ಇದ್ದೀನಿ. ಬಿಸಿಲು ಆಗಲೇ ಬೇಸಿಗೆಗಂತೂ ಸಿಕ್ಕಾಪಟ್ಟೆ ಬಿಸಿಲಿದೆ. ಈಗಂತೂ 7 ಗಂಟೆ 8 ಗಂಟೆಗೆಲ್ಲ ಒಂಥರ ಸೆಕೆ ಆಗ್ತಾ ಇರುತ್ತೆ. ಸಿಕ್ಕಾಪಟ್ಟೆ ಇರೋಕ್ಕಾಗಲ್ಲ ಅನಿಸ್ಬಿಡುತ್ತೆ. ಕೆಲ್ಸಗಳು ಮಾಡೋದು ಹೆಂಗೆ ಮಾಡ್ತಿರ್ತಾರೋ ಪಾಪ ಆಚೆಗಡೆ. ಅವ್ರನ್ನ ನೆನೆಸ್ಕೊಂಡ್ರೆ ನನಗಂತೂ, ನಮ್ಮಪ್ಪ ಅಂತೂ ಪಾಪ ಗಾಡಿ ಓಡಿಸ್ತಾ ಇರಬೇಕಾ, ಈ ಬಿಸಿಲು ಅನ್ನಂಗಿಲ್ಲ, ಏನು ನೋಡೋಂಗಿಲ್ಲ. ಅವ್ರಿಗಂತೂ ಯಾವನಿದ್ರು ಬೆಳಗ್ಗೆಯಿಂದ ಸಂಜೆ 7 ಗಂಟೆ ತನಕ. ಸೊ ಅವ್ರದ್ದು ವಾಟರ್ ಸಪ್ಲೈ, ನಮ್ಮಪ್ಪ ನೀರು ಗಾಡಿ ಇದೆ, ವಾಟರ್ ಸಪ್ಲೈ ಮಾಡ್ತಾರೆ, ವಾಟರ್ ಟ್ಯಾಂಕರು. ಸೊ ಅದೇ ಅವ್ರ ಕೆಲಸ ಆಗಿರುತ್ತೆ. ಆ ದೆಗ್ಗೆಯಲ್ಲಿ ಅದರಲ್ಲೂ ಟೀ ಕುಡಿತಾರೆ. ನಾನು ಅದಕ್ಕೆ ಹೇಳ್ತೀನಿ, ಈ ಬಿಸಿಲಲ್ಲೂ ಅದೇನು ಟೀ ಕುಡಿತೀರಪ್ಪ ಅಂತ. ಯಾರಾದರೂ ಇದ್ದೀರಾ ಕಮೆಂಟ್ ಮಾಡಿ. ಬಿಸಿಲು ಅನ್ನೋಲ್ಲ, ಏನೂ ನೋಡಲ್ಲ, ಟೀ ಬೇಕು ಅಂದರೆ ಮಾಡ್ಕೊಂಡು ಕುಡಿಯೋದೇನೆ. ಇನ್ನು ತಾನ್ಯ ಬಂದ್ಲು, ಅವಳನ್ನ ಮಾತಾಡ್ಸ್ತಾ ಇದೆ. ನೋಡಿ ಏನು ಮಾತಾಡ್ತಾಳೆ ಅಂತ. ಹಾಂ, ಎಲ್ಲಿಗೆ ಹೋಗಿದ್ದೆ? ಅಣ್ಣ ಮನೆಗೆ ಹೋಗಿದ್ದಲ್ಲ, ಹೆಂಗೆ? ಯಾರಿಗೆ ಹೇಳ್ಬಿಟ್ಟು ಹೋಗಿದ್ದೆ? ನೋಡ್ದ ದಿಮಾಕ್ ನನ್ನ ಮಗಳದು. ಯಾರನ್ನ ಮಾತಾಡ್ಸ್ತಾ ಇರೋದು? ಹಾಂ, ಹೌದಾ? ಸರಿ, ನೀನು ಸತಿ ಅಮ್ಮನ ಜೊತೆ ಮಾತಾಡು. ನಿನ್ನ ಜೊತೆ ಅಮ್ಮ ಅಕ್ಕನೇ ಸಾಕು ನಂಗೆ, ನೀನು ಬೇಡ. ನೀನು ಹೇಳಿದ ಮಾತು ಕೇಳಲ್ಲ, ಅದಕ್ಕೆ. ಎಲ್ಲಿಗೆ ಹೋಗಿದ್ದೆ? ಅದಕ್ಕೆ ಅಮ್ಮಂಗೆ ಹೇಳ್ಬಿಟ್ಟು ಹೋಗಿದ್ದ? ಹೇಳಿದ್ದ? ಯಾವ ಅಮ್ಮಂಗೆ ಹೇಳಿದ್ದೆ? ಯಾವಮ್ಮ? ನಂಗೆ ಕೇಳಿದ್ದ? ಸುಳ್ಳು ಹೇಳ್ಬಾರ್ದು. ಏನಿದು ಬ್ಯಾಗು? ಹಾಂ, ಅಕ್ಕನ ನೀನು ಯಾಕೆ ಎತ್ಕೊಂಡಿದ್ದೆ? ಆ ಮುಖನೂ ಹೆಂಗೈತೆ ಗೊತ್ತಾ ಮುತ್ತಿ. ಇನ್ನು ನಾನು ಫ್ರೆಶಪ್ ಎಲ್ಲ ಆಯಿತು. ಮಗುಗೂ ಸ್ನಾನ ಎಲ್ಲ ಮಾಡಿಸ್ದೆ. ಹಾಗೆಯೇ ಸುಮ್ಮನೆ ಮೈಗೆ ಮಾಡಿಸ್ದೆ, ತಲೆಗೇನು ಮಾಡಿಸ್ಲಿಲ್ಲ. ಎಣ್ಣೆ ಹಾಕಬೇಕಾಗಿತ್ತು ತಲೆಗೆ, ಹಾಗಾಗಿ ಮೈಗೆ ಸ್ನಾನ ಎಲ್ಲ ಮಾಡಿಸಿ. ಇನ್ನು ನಮ್ಮಮ್ಮ ರೊಟ್ಟಿ ಮಾಡಿಕೊಟ್ಟಿದ್ರು, ರವೆ ರೊಟ್ಟಿ. ಸೊ ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರ್ತಾರೆ, ಚೆನ್ನಾಗಿರುತ್ತೆ. ಹಾಗೆಯೇ ಇದಕ್ಕೆ ನೆಂಚ್ಕೊಳೋಕ್ಕೆ ಚಟ್ನಿ ಏನು ಮಾಡಿರಲಿಲ್ಲ. ಮೊಸರಿಗೇ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಂಡು
ಅದರಲ್ಲಿ ತಿಂದೆ. ಚೆನ್ನಾಗಿತ್ತು. ಟೇಸ್ಟ್ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಯಾರಾದರೂ ಟ್ರೈ ಮಾಡಿಲ್ಲ ಅಂತ ಹೇಳೋದು. ಇನ್ನು ಮೊಸರಿಗೆ ಸಕ್ಕರೆ ಹಾಕೊಂಡು ಕೆಲವರು ತಿಂತಾರೆ. ಸೊ ಆ ಸಕ್ಕರೆ ಅಷ್ಟೊಂದು ಒಳ್ಳೆಯದಲ್ಲ ಅಲ್ವಾ ಆರೋಗ್ಯಕ್ಕೆ. ಹಾಗಾಗಿ ಬೆಲ್ಲನ ಹಾಕ್ಕೊಂಡ್ರೆ ಅದೇ ಸ್ವೀಟ್ನೆಸ್ಸು ಅದೇ ಟೇಸ್ಟೇ, ಏನು ವ್ಯತ್ಯಾಸ ಇರೋದಿಲ್ಲ, ಚೆನ್ನಾಗಿರುತ್ತೆ. ಮಕ್ಳಿಗೂ ಸಹ ತಿನ್ನಿಸ್ಬೋದಾಗಿತ್ತು. ಇನ್ನು ಮಗುಗೂ ಅದನ್ನೇ ತಿನ್ನಿಸ್ದೆ ನನ್ನ ಮಗಳಿಗೆ. ಚೆನ್ನಾಗಿತ್ತಲ್ಲ ತಿನ್ನಿಸು ತಿನ್ನಿಸು ಅಂತ ಹೇಳ್ತಿದ್ಲು. ಇನ್ನು ಅವ್ಳಿಗೂ ತಿನ್ನಿಸ್ಕೊಂಡು ನಾನು ನಾಷ್ಟಾಗೆ ಮಾಡ್ಕೊಂಡಿದ್ದಾಯಿತು. ಇನ್ನು ನಾನು ಹೊರಗಡೆ ಹೋಗಬೇಕಾಗಿತ್ತು ಇವತ್ತಂತೂ. ಈ ಬಿಸಿಲಲ್ಲಿ ಹೆಂಗಪ್ಪ ಹೊರಗಡೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ವಿಧಿ ಇಲ್ಲ, ಓಡಾಡಲೇಬೇಕಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ. ಅದು ಅಲ್ಲದೆ ಬಸ್ಸಲ್ಲಿ, ಓಕೆನಾ, ಗಾಡೀಲೂ ಅಲ್ಲ. ನನ್ನ ತಮ್ಮನೋ ಇಲ್ಲ ನಮ್ಮ ಯಜಮಾನ್ರು ಇದ್ದಿದ್ದರೆ ಗಾಡೀಲಿ ಕರ್ಕೊಂಡೋಗಿ ಬಂದ್ಬಿಡೋರು. ಸೊ ಅವ್ನು ನನ್ನ ತಮ್ಮನೂ ಕೆಲ್ಸಕ್ಕೆ ಹೋಗಿದ್ದಾನೆ. ಇನ್ನು ನಾನು ಬಸ್ಸಲ್ಲೇ ಹೋಗ್ಬೇಕಾದಂಥ ಪರಿಸ್ಥಿತಿ ಬಂತು. ಸರಿ ಆಯಿತು, ಹೆಂಗಿದ್ರು ಫ್ರೀ ಅಲ್ವಾ, ಬಸ್ಸಲ್ಲಿ ಓಡಾಡೋಣ ಅಂತ ಹೇಳಿ ಹೊರಟೆ. ನಾನೆಲ್ಲೂ ಜಾಸ್ತಿ ಓಡಲಿಲ್ಲ. ಇಲ್ಲೇ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ಇಲ್ಲೇ ನೆಲಮಂಗ್ಲದಲ್ಲೇ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ಹೋದೆ. ಏನು ಅಂಥ ಸೀರಿಯಸ್ ಮ್ಯಾಟರ್ ಏನೂ ಇಲ್ಲ ಹೇಳೋದಾದರೆ. ಇನ್ನು ನಾನು ಅಲ್ಲಿ ಹೋದಾಗ ಅಲ್ಲಿ ಈಚೆಗಡೆ ಸ್ಲಿಪ್ ತೊಗೊಬೇಕಾಗತ್ತೆ. ಅವ್ರಿಗೆ ಆಧಾರ್ ಕಾರ್ಡ್ ತೋರಿಸಿ ಒಂದು ಸ್ಲಿಪ್ ಕೊಡ್ತಾರೆ. ಸೊ ಅದನ್ನು ತೊಗೊಳೋದಕ್ಕೆ ಒಬ್ಬರು ಕ್ಯೂವಲ್ಲಿ ನಿಂತಿದ್ದರು. ಸೊ ಹಾಗಾಗಿ ನಾನು ಆಲ್ರೆಡಿ ತೊಗೊಂಡಿದ್ದೆ. ಅವರು ಈ ಬಾಕ್ಸನ್ನು ಸ್ವಲ್ಪ ನೋಡ್ಕೊಳ್ಳಿ ಅಂತ ಅಂದರು. ನಾನು ಏನಪ್ಪ ಇದೆ ಬಾಕ್ಸಲ್ಲಿ ಅಂತ ನೋಡಿದ್ರೆ ರ್ಯಾಬಿಟ್ ಇತ್ತು. 2 ಮುದ್ದಾದಂತಹ ರ್ಯಾಬಿಟ್. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ವೈಟ್ ಆ್ಯಂಡ್ ಬ್ಲ್ಯಾಕು, ಒಂದು ವೈಟ್ ಮತ್ತು ಇನ್ನೊಂಚೂರು ಲೈಟ್ ಬ್ಲ್ಯಾಕ್ ಕಲರ್ ಥರನೇ ಇತ್ತು ಅದೂ. ಸೊ ಇದಕ್ಕೆ ಅವ್ರು ಏನು ಮಾಡಿದ್ದಾರೆ, ಕೊತ್ತಂಬರಿ ಸೊಪ್ಪಿಂದು ಒಂದು ಕಟ್ಟೆ ಇಕ್ಬಿಟ್ಟು ಆ ಬಾಕ್ಸಿಗೆ ಆ ಕಡೆ ಈ ಕಡೆ ಎಲ್ಲ ತೂತು ಮಾಡಿದ್ದಾರೆ. ಸೊ ಗಾಳಿ ಆಡಬೇಕಲ್ಲ ಅದಕ್ಕೆ, ಹಾಗಾಗಿ ಇನ್ನು ಅವ್ರಿಗೆ ವಾಪಸ್ ಕೊಟ್ಟೆ. ನೆಕ್ಸ್ಟ್ ನಾನು ಅಲ್ಲಿ ಡಾಕ್ಟ್ರ್ ಹತ್ರ ತೋರ್ಸೋಕೆ ಹೋದಾಗ ಇದೊಂದು ಇನ್ಸಿಡೆಂಟ್ ನಡೀತು. ನ್ಯೂ ಬಾರ್ನ್ ಬೇಬಿ ಈಗ ತಾನೇ ಹುಟ್ಟಿದೆ, ಸಿಸರಿನ್ ಮಾಡಿದರು. ಇದೆಲ್ಲ ಒಂಥರ ಕ್ಷಣಗಳು ಎಷ್ಟು ಚೆನ್ನಾಗಿರುತ್ತೆ. ನಾನು ನನ್ನ ಮಗಳನ್ನ ನೆನೆಸ್ಕೊಳ್ತಿದ್ದೆ ಆವಾಗ. ಸೊ ನನ್ನಂತೂ ನಾರ್ಮಲ್ ಡೆಲಿವರಿನೇ. ಬಟ್ ಆದ್ರೂ ಆ ಸನ್ನಿವೇಶ, ಆ ಸಂದರ್ಭ ಹೆಂಗಿತ್ತು ಅನ್ನೋದು ನಮಗೆ ಅಷ್ಟೊಂದಾಗಿ ತಿಳಿದಿರೋದಿಲ್ವಲ್ಲ. ಹಾಗಾಗಿ ಸುಮ್ಮನೆ ಹಾಗೇ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ನಾನು ಮನೆ ಕಡೆ ಬಂದೆ ಅಷ್ಟೇ. ಡಾಕ್ಟ್ರನ್ನೆಲ್ಲ ನೋಡಿತಾಯಿತು. ಒಂದಷ್ಟು ಟೆಸ್ಟ್ಗಳನ್ನ ಬರ್ಕೊಂಡು ಕೊಟ್ಟರು. ಸರಿ ಅದನ್ನೆಲ್ಲ ಮಾಡಿಸೋ ಅಷ್ಟರಲ್ಲಿ ಏನೇನು ನಾಳೆನೇ ಬರಬೇಕಾಗುತ್ತೆ ಮತ್ತೆ ಅಂತ ಅಂದ್ಕೊಂಡು ಮನೆಗೆ ಹೋದೆ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ಸ್ನೇಹಿತರೆ. ಇಷ್ಟ ಆಗಿರುತ್ತೆ ಅಂದ್ಕೊತೀನಿ.